ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುಧಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಇವತ್ತಿನ ಲಾಗಲ್ಲಿ ಏನಿರುತ್ತೆ ಅಂತ ಹೇಳೋಕ್ಕೆ ಮುಂಚೆ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ಬಿಡಿ, ಏನು ಕಳ್ಕೊಳೋದಿಲ್ಲ. ಓಕೆ, ಇವತ್ತು ರಜೆ ಇತ್ತು, ಸೊ ನಾನು ಕುಕ್ ಮಾಡ್ತಿದ್ದೀನಿ ಗಾಯ್ಸ್. ಏನು ಕುಕ್ ಮಾಡ್ತಿದ್ದೀನಿ ಅಂತ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ. ಸೊ ಏನು ಕುಕ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ ಆಯಿತಾ. ಬನ್ನಿ ಸ್ಟಾರ್ಟ್ ಮಾಡಿ. ಸಾಂಬಾರಿನ ಮೇಯ್ನ್ ರೋಲ್ ಪ್ಲೇ ಮಾಡ್ತಿರುವಂಥದ್ದು ನಮ್ಮ ಹೀರೆಕಾಯಿ ಅವರು ಮತ್ತು ಆಲೂಗಡ್ಡೆ ಅವರು. ಇವ್ರ ಜೊತೆಗೆ ಇನ್ನೊಬ್ಬರು ಬರ್ತಾರೆ, ಸ್ಪೆಷಲ್ ಗೆಸ್ಟ್. ಯಾರು ಅಂತಂದರೆ ಬೇಳೆ ಗೈಸ್. ಸೊ ಇದೆಲ್ಲದನ್ನು ನಾನು ಇವಾಗ ತೊಳೆದಿಟ್ಕೊಂಡಿದ್ದೀನಿ ಮೇಯ್ನಾಗಿ. ನೆಕ್ಸ್ಟ್ ಈಗ ಇದನ್ನು ಫಸ್ಟ್ ಬೇಯಿಸ್ಕೊಳ್ಳೋಣ. ಸೊ ಯಾವುದೇ ತರಕಾರಿ ಆದರೂ ಕೂಡ ನಾವು ಸಾಂಬಾರು ಮಾಡುವಾಗ ಈ ಥರ ಫಸ್ಟು ಎಣ್ಣೆನ ಒಗ್ಗರಣೆ ಮಾಡಿನೇ ನಂತರ ತರಕಾರಿಯನ್ನೆಲ್ಲ ಬೇಯಿಸ್ಕೊಂಡು ಅದಾದ್ಮೇಲಿಂದ ಖಾರ ಹಾಕ್ತೀವಿ. ಅದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಪಾತ್ರೆ ಕಾಯೋಕೆ ಇಟ್ಟಿದ್ದೀನಿ, ಕುಕ್ಕರ್. ಸೊ ಬಿಸಿ ಆಗ್ತಾ ಇದೆ. ಇವಾಗ ಎಣ್ಣೆ ಹಾಕೋಣ. ಜಾಸ್ತಿ ಎಣ್ಣೆ ಕೂಡ ತಿನ್ನಬಾರ್ದು ಗೈಸ್. ಇವಾಗೆಲ್ಲ ಹಾರ್ಟಲ್ಲಿ ಎಲ್ಲ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ. ಸೊ ನಾನು ಯಾವಾಗಲೂ ಕುಕ್ ಮಾಡುವಾಗ ಅಪರೂಪಕ್ಕೆ ಮಾಡ್ತೀನಿ ಒಂದೊಂದ್ಸಲ, ಅವಾಗೆಲ್ಲ ಕಡಿಮೆ ಎಣ್ಣೆನೇ ಹಾಕ್ಕೋತೀನಿ. ಈಗ ಸ್ಟವ್ ಸ್ವಲ್ಪ ಇಷ್ಟೋ ತನಕ ಸ್ಲೋ ಆಗಿತ್ತು, ಈಗ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ನಾವು ಫಸ್ಟ್ ಇವಾಗ ಏನು ಹಾಕ್ಕೊಳ್ಳೋಣ ಅಂತ ಅಂದರೆ ಈರುಳ್ಳಿ ಹಾಕ್ಕೊಳ್ಳೋಣ ಗೈಸ್. ಇವಾಗ ಅದನ್ನು ಸ್ವಲ್ಪಲ್ಲಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಯಾವ್ದು ಹಾಕ್ತಾ ಇರ್ತೀವಿ ಅಂತ ಅಂದರೆ ಆ್ಯಸ್ ಯೂಶ್ವಲ್ ಟೊಮೆಟೊ ಹಾಕ್ತಿದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ತಿರುಗಿಸ್ಬೇಕು, ಅಂದರೆ ಘಮ ಘಮ ಅಂತಿದೆ ಗೈಸ್. ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸೊ ನಾವು ಸ್ವಲ್ಪ ಜನಕ್ಕಷ್ಟೇ ಮಾಡ್ತಿರೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದು ಬೇಯೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಿಮಗೆ ನನ್ನ ಚಾನಲಲ್ಲಿ ಒಂದು ಬೆನಿಫಿಟ್ ಏನಂದರೆ ಗೈಸ್, ನನ್ನ ಚಾನಲ್ ಎಲ್ಲ ಥರದ ವ್ಲಾಗ್ಸು ಬರುತ್ತೆ. ಕುಕಿಂಗ್ ವ್ಲಾಗ್ ಬರುತ್ತೆ, ಟ್ರಾವೆಲಿಂಗ್ ವ್ಲಾಗ್ ಬರುತ್ತೆ, ಡೈಲಿ ವ್ಲಾಗ್ ಬರುತ್ತೆ, ಎಲ್ಲ ರೀತಿ ಬರುತ್ತೆ. ಇಂಥದ್ದು ಬರಲ್ಲ ಅಂತಲೇ ಇಲ್ಲ. ಘಮ ಘಮ ಅಂತ ಇದೆ. ಚೆನ್ನಾಗಿ ತಿರುಗಿಸಿ ಆಯಿತು. ಇವಾಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಹೇಗೆ ಬಿಸಿ ಆಗೋಗ್ಬಿಟ್ಟಿದೆ ಫುಲ್ಲು. ಸೊ ಗ್ಯಾಸ್ನ ಉರಿ ಕಡಿಮೆ ಮಾಡಿಕೊಂಡು ಇನ್ನೂ ಚೆನ್ನಾಗಿ ತಿರುಗಿಸ್ಬೇಕು ಇದು ಬೇಯೋವರೆಗೂ. ಸೊ ಗೈಸ್, ಈಗ ಒಗ್ಗರಣೆ ಬೆಂದಿರೋದ್ರಿಂದ ನಾವು ತರಕಾರಿ ಹಾಕ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಬೇಳೆ, ಆಲೂಗಡ್ಡೆ ಮತ್ತು ಹೀರೆಕಾಯಿ ಎಲ್ಲ ಏನು ಹೆಚ್ಚಿ ತೊಳೆದಿಟ್ಕೊಂಡಿದ್ದೆ ಇದನ್ನೆಲ್ಲ ಹಾಕಿದ್ದೀನಿ. ಸೊ ತರಕಾರಿ ಫಸ್ಟು ಒಗ್ಗರಣೆ ಎಲ್ಲ ಆಗಿತ್ತು, ಅದಾದಮೇಲಿಂದ ಇದು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಇವಾಗ ನಾವು ಉಪ್ಪು ಹಾಕಿ ಉಪ್ಪಲ್ಲಿ ಬೇಯಿಸ್ಬೇಕಾಗತ್ತೆ. ಸೊ ಗೈಸ್, ಈಗ ಉಪ್ಪು ಹಾಕಿದ್ದೀನಿ, ಚೆನ್ನಾಗಿ ತಿರುಗಿಸ್ಬೇಕು. ಇವತ್ತು ಕಾಲೇಜಿಗೆ ರಜಾ ಇರೋದ್ರಿಂದ ನೋಡಿ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಬಿಡಬೇಕು ಗ್ಯಾಸ್ನ. ಇವಾಗ ಈ ಪ್ರೊಸೆಸಲ್ಲಿ ನೀವು ಗ್ಯಾಸ್ ಉರಿನ ಸ್ವಲ್ಪ ಜಾಸ್ತಿಯಾಗಿ ಇಟ್ಕೊಂಡಿದ್ರು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬೇಯುತ್ತೆ. ಇವಾಗ ಅದು ಉಪ್ಪಲ್ಲೆಲ್ಲ ಸ್ವಲ್ಪ ಮಿಕ್ಸ್ ಮಾಡಾಗಿದೆ. ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾವು ಬೇಯಿಸ್ಬೇಕಾಗುತ್ತೆ. ತರಕಾರಿ ಬೇಯಕ್ಕೆ ಎಷ್ಟೊತ್ತು ಬೇಕು ಈ ಆಲೂಗಡ್ಡೆ ಮತ್ತು ಹೀರೆಕಾಯಿ ಎಲ್ಲನೂ ಲೈಕ್ ಇದೊಂದು 2ರಿಂದ 3 ವಿಷಲ್ ಅಷ್ಟರಲ್ಲಿ ಬೆಂದೋಗುತ್ತೆ. ಸೊ ಅಷ್ಟು ವಿಷಲ್ ಮಾಡಿಸೋಣ. ಆಮೇಲೆ ಅಷ್ಟರಲ್ಲಿ ನಾವು ಖಾರ ಪ್ರಿಪೇರ್ ಮಾಡ್ಕೊಳ್ಳೋಣ. ಯಾವಾಗೆಲ್ಲ ಸಾಂಬಾರು ಒಟ್ನಲ್ಲಿ ಕುಕ್ಕರ್ ಯಾವಾಗೆಲ್ಲ ಯೂಸ್ ಮಾಡ್ತೀರಿ ಅವಾಗ ನೀವು ಇಲ್ಲೆಲ್ಲ ಚೆನ್ನಾಗಿ ನೀರು ಹಾಕ್ಕೋಬೇಕು. ಸೊ ಕುಕ್ಕರ್ ಬಸ್ಟ್ ಆಗೋದೆಲ್ಲನೂ ಪ್ರಿವೆಂಟ್ ಮಾಡ್ಬೋದು. ತರಕಾರಿ ಬೇಯೋವರೆಗೂ ನಾವು ಪ್ರಸಾದ ತಿನ್ನೋಣ. ಇದು ನಮ್ಮ ಅಣ್ಣ ಕೇಳಗೆ ಹೋದಾಗ ಶಬರಿಮಲೆಗೆ ಮರಿಬೇಡ ಅಂತಲೂ ಹೇಳಿ ತರಿಸ್ಕೊಂಡಿದ್ದೆ. ನನಗೆ ಇದಂದರೆ ತುಂಬ ಇಷ್ಟ, ಸಖತ್ ಸ್ವೀಟಾಗಿ ಚೆನ್ನಾಗಿರುತ್ತೆ. ಸೊ ಈಗ ಕುಕ್ಕರಲ್ಲಿ ತರಕಾರಿ ಏನು ಬೇಯಕ್ಕೆ ಹಾಕಿದ್ದೀವಿ ಅದು ಬೇಯೋವರೆಗೂ ಇದನ್ನು ತಿಂತಾ ಇರೋಣ. ಮೂವಿ ಬೇರೆ ಹಾಕಿದ್ದಾರೆ, ಒಳ್ಳೆ ಚೆನ್ನಾಗಿದೆ ಮೂವಿ. ನೋಡ್ಕೊಂಡಿದ್ದು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಗೈಸ್, ಇವಾಗ ನಾನು ಈರುಳ್ಳಿ ಮತ್ತು ಟೊಮೆಟೊನ ಇದಕ್ಕೆ ಖಾರಕ್ಕೆ ಅಂತ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸೊ ಇನ್ನು ಖಾರ ಪುಡಿ, ಧನಿಯಾ ಪುಡಿ ಎಲ್ಲನೂ ಹಾಕೋಣ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ 2 ಸ್ಪೂನ್ ಹಾಕೋತಿದ್ದೀನಿ. ಸೊ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು, ಜಾಸ್ತಿ ಹಾಕಬಾರ್ದು, ಕಹಿ ಬರುತ್ತೆ ಸಾಂಬಾರು, ಚೆನ್ನಾಗಿ ಬರಲ್ಲ. ಈಗ ತುರಿದಿಟ್ಟಿರುವಂಥ ಕಾಯಿ ಕೂಡ ಹಾಕ್ತಾಯಿದ್ದೀವಿ. ಈಗ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಳೋಣ. ಸೊ
ಸೊ ಗೈಸ್ ಇವಾಗ ಅಷ್ಟು ಬೆಂದಿರೋ ತರಕಾರಿನ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಖಾರ ಹಾಕ್ಕೋಬೇಕು. ಇಷ್ಟೇ ಗೈಸ್, ಇವಾಗ ಖಾರ ಹುಯ್ದಾದ್ಮೇಲಿಂದ ಕುದ್ಮೇಲೆ ಹಾಕ್ಕೊಂಡು ಸವೀರಿ. ಗೈಸ್ ಯಾರ್ಯಾರು ನನ್ನ ಲಾಗ್ನ ನೋಡಿ ಯಾರಾದರೂ ಟ್ರೈ ಮಾಡಿದರೆ ರೆಸಿಪಿನ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನು ಏನೇನು ರೀತಿ ಲಾಗ್ಸ್ ಮಾಡ್ಬೋದು ಅಂತ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.